ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ರಾತ್ರಿ ಅಮ್ಮವ್ರ ಮನೇಲಿ ಮಲಗಿದ್ದೆ. ಯಾಕೆಂದರೆ ಅಪ್ಪ ಮಂತ್ರಾಲಯಕ್ಕೆ ಹೋಗಿದ್ರು. ಮಗಳೊಬ್ಬಳು ರೂಮಲ್ಲಿ ಮಲಗ್ತಾಳೆ ಅಂದ್ಬಿಟ್ಟು ನಾನು ಅವಳ ಜೊತೆ ಅಲ್ಲೇ ಮಲಗಿದ್ದೆ. ನಾನು ಅಲ್ಲಿಂದ ಎದ್ಬಿಟ್ಟು ಬರೋಷ್ಟರಲ್ಲಾಗಲೇ ನಮ್ಮ ಯಜಮಾನ್ರ ಅಂಗಡಿ ಹತ್ರ ಹೊರಡ್ತಾಯಿದ್ರು. ಅವ್ರು ಹೊರಟ್ರು. ಇನ್ನು ನಾನು ಬಂದು ಮನೇಲಿ ಗ್ಯಾಸ್ ಸ್ಟವ್ ಎಲ್ಲ ಒರೆಸಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಅಪ್ಪ ದೇವಸ್ಥಾನಕ್ಕೆ ಹೋಗಿರೋದ್ರಿಂದ ಮಗಳನ್ನ ಸ್ಕೂಲಿಗೆ ಬಿಡೋ ಜವಾಬ್ದಾರಿ ನಂದೇ. ಅಂದರೆ ಸ್ಕೂಲ್ ಅಂದರೆ ವ್ಯಾನ್ ಬರುತ್ತೆ, ವ್ಯಾನಿಗೆ ಬಿಡಬೇಕು. ವ್ಯಾನ್ಗೂ ನಮ್ಮ ಮನೆಗೂ ಒಂದು ಸ್ವಲ್ಪ ದೂರನೇ ಆಗುತ್ತೆ. ಇವತ್ತು ಒಂದು ಸ್ವಲ್ಪ ಟಾಸ್ಕ್ ಥರನೇ ನನಗೆ. ಮನೇಲಿ ಕೆಲಸನೂ ಮಾಡ್ಕೋಬೇಕು, ಅಂಗಡಿ ಹತ್ರ ಹೋಗಬೇಕು, ಮತ್ತು ಅವಳನ್ನು ವ್ಯಾನಿಗೆ ಬಿಡೋಕ್ಕೆ ಹೋಗಬೇಕು, ಮತ್ತು ಅವಳು ಸ್ಕೂಲಿಂದ ಬರೋಷ್ಟರಲ್ಲಿ ವ್ಯಾನ್ ಹತ್ರ ಕರ್ಕೊಂಬರೋಕ್ಕೆ ಹೋಗಬೇಕು. ಅದರಿಂದ ಬೇಗ ಬೇಗ ಅವಳು ಎದ್ದು ಬರೋಷ್ಟರಲ್ಲಿ ನಾಷ್ಟ ಮಾಡ್ಕೊಂಬಿಟ್ರೆ ಮತ್ತು ಅವಳು ಎದ್ದು ರೆಡಿಯಾಗಿ ಬಂದಿದ್ದ ತಕ್ಷಣ ಹೋಗೋಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ. ನಾನು ನೆನ್ನೆನೇ ಇಡ್ಲಿಗೆ ಬ್ಯಾಟರ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಮತ್ತು ಅದಕ್ಕೆ ಒಂದು ಕಡೆ ಇಡ್ಲಿ ಇಟ್ಬಿಟ್ಟು ಇನ್ನೊಂದು ಕಡೆ ಚಟ್ನಿ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಚಟ್ನಿಗೆ ಒಂದು ಸ್ವಲ್ಪ ಕಾಯಿ, ಒಂದು ಸ್ವಲ್ಪ ಕಡಲೆ ಬೀಜನ ಮಿಕ್ಸಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಖಾರ ಮೆಣಸಿನ್ಕಾಯಿನ ಸ್ವಲ್ಪ ಎಣ್ಣೆ ಬಿಟ್ಟು ಫ್ರೈ ಮಾಡ್ಕೊಂಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 2 ಎಸ್ಲು ಬೆಳ್ಳುಳ್ಳಿ ಮತ್ತು ಒಂದಿಷ್ಟು ಹುಣಸೆಹಣ್ಣು ಹಾಕ್ಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡೆ. ಚಟ್ನಿ ಸೂಪರಾಗಿರುತ್ತೆ ಇಡ್ಲಿ ಜೊತೆಗೆ. ಮತ್ತು ಮಗಳನ್ನ ಬಿಟ್ಟು ಬಂದು ಸ್ನಾನ ಮುಗಿಸಿ ಮತ್ತು ನನಗೆ ಇಡ್ಲಿಗೆ ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೆ. ಅಷ್ಟೊತ್ತಿಗಾಗಲೇ ಟೈಮ್ ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ 1 ಗಂಟೆ ಆಗಿತ್ತು. ಮತ್ತು ನಾನು ಊಟ ಮಾಡ್ಕೊಂಡು ಅಂಗಡಿ ಹತ್ರ ಹೊರಟ್ಬಿಟ್ಟು ಮತ್ತು ನಮ್ಮ ಯಜಮಾನ್ರು ಬಂದಿದ್ದ ತಕ್ಷಣ ಅಂಗಡಿ ಹತ್ರದಿಂದ ಮನೆ ಕಡೆ ಹೊರಟೆ. ಮತ್ತು ಮನೆ ಹತ್ರ ಬರೋಷ್ಟರಲ್ಲಾಗಲೇ ಮಗಳನ್ನ ವ್ಯಾನಿಂದ ಕರ್ಕೊಂಬರೋ ಟೈಮ್ ಆಗಿತ್ತು. ಹಾಗೆ ಬರ್ತಾ ಅವಳನ್ನೂ ಕರ್ಕೊಂಡ್ಬಂದೆ. ಅದಕ್ಕೆ ಮನೆ ಹತ್ರ ಹೋದ್ವಿ. ಪಾಪುಗೆ ಅಂತ ತಿಂಡಿ ತಂದಿದ್ವಿ, ಅದನ್ನು ಅವನಿಗೆ ಕೊಟ್ಬಿಟ್ಟು ಮತ್ತು ಹಂಗೆ ನಾವು ಅಲ್ಲಿ ಮಗಳೂ ಹಂಗೆ ತಿಂಡಿ ತಿಂದ್ಕೊಂಡ್ಳು. ಮತ್ತು ನಾನು ಅದಕ್ಕೆ ಎಲ್ಲ ಕುತ್ಕೊಂಡು ಒಂದು ಲೋಟ ಫ್ರೆಶ್ ಕುಡಿದ್ಬಿಟ್ಟು ಮತ್ತೆ ಮನೆ ಹತ್ರ ಹೊರಟೆ. ಅದಕ್ಕೆ ಹಂಗೆ ಅವನು ಕರ್ಕೊಂಡು ಹೋಗು ಅಂತ ಅಂದರು. ಅವನು ಇನ್ನೂ ಫ್ರೆಶ್ ಕುಡಿತಿದ್ನಲ್ಲ, ಅದಕ್ಕೆ ಅಲ್ಲೇ ಕುತ್ಕೊಂಡು ಅವ್ರು ನನ್ನ ಕರ್ಕೊಂಡು ಹೋಗಮ್ಮಿ ಹಂಗೆ ಅಂತಲೇ ಮಾತಾಡೋದು. ಮತ್ತು ಅಮ್ಮಿ ಕರ್ಕೊಂಡು ಹೋಗು ಅಂತ ಅಂದರು. ಹಂಗೆ ಅವನು ನಮ್ಮ ಮನೆಗೆ ಕರ್ಕೊಂಬಂದೆ. ಸ್ವಲ್ಪ ಹೊತ್ತು ಆಟಾಡ್ಕೊಂಡಿದ್ದ. ಅದಕ್ಕೆ ಬಂದರು. ಸ್ವಲ್ಪ ಪಾತ್ರೆ ಇತ್ತು, ನಾನು ಪಾತ್ರೆ ತೊಳಿತಾ ಇದ್ದೆ. ಅದಕ್ಕೆ ನಾನು ಪಡ್ಡು ಮಾಡ್ತೀನಿ ಅಂತ ಅಂದಿದ್ದಕ್ಕೆ ನಾನು ರೆಡಿ ಮಾಡಿಕೊಡ್ತೀನಿ, ನೀನು ಬೇರೆ ಏನಾದರೂ ಕೆಲಸ ಇದ್ದರೆ ಮಾಡ್ಕೊ ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು ನಾನು ಪಾತ್ರೆ ತೊಳ್ಕೊಂಡೆ. ಅದಕ್ಕೆ ಪಡ್ಡು ಮಾಡೋಕ್ಕೆ ರೆಡಿ ಮಾಡಿಕೊಡ್ತಾ ಇದ್ದಾರೆ. ಮತ್ತು ಪಾಪು ಮಲಗಿಬಿಡ್ತಾನೆ. ಅವರು 3 ಜನ ಇದ್ದಿದ್ದಲ್ಲ, ಅಪ್ಪ ಇರಲಿಲ್ಲ ಇವತ್ತು ಅಂತ ಅಂದ್ಬಿಟ್ಟು ಇನ್ನೇನು ಅಮ್ಮಂಗೆಲ್ಲ ಇಲ್ಲೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ನೀವೇನು ಮಾಡಬೇಡ್ರಿ ಅಂತ ಅಂದೆ. ಮತ್ತು ಪಾಪು ಮಲಗಿಬಿಡ್ತಾನೆ ಅಂದ್ಬಿಟ್ಟು ಬೇಗ ಪಡ್ಡು ಮಾಡಿದೆ. ಪಡ್ಡು ಮಾಡಿಬಿಟ್ಟು ಅವನಿಗೂ ಕೊಟ್ಟು ಕಳಿಸ್ಬಿಟ್ಟು ಮತ್ತು ಅಣ್ಣಂಗೆ ರೆಡಿ ಮಾಡಿಕೊಂಡು ಅಣ್ಣಂಗೆ ತೊಗೊಂಡೋಗೋಕ್ಕೆ ಅಂತ ಅಂದ್ಬಿಟ್ಟು ಅಣ್ಣಂಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅಣ್ಣಂಗೂ ಎತ್ಕೊಂಡೋಗಿ ಕೊಡಬೇಕು. ಅಷ್ಟರಲ್ಲಿ ಮಗಳು ಬಂದು ಸರಿ ಫಸ್ಟ್ ಮಗಳು ಕೊಟ್ಬಿಡೋಣ ಅಂದ್ಬಿಟ್ಟು ಮಗಳು ಕೊಟ್ಟೆ. ಅವಳು ತಿಂದ್ಕೊಂಡ್ಳು. ಮತ್ತು ಅಣ್ಣವ್ರ ಮನೆ ಹತ್ರ ಹೋದ್ವಿ. ಅಣ್ಣ ಫಿಶ್ ಟ್ಯಾಂಕಿಗೆ ಹೊಸ ಫಿಶ್ ತಂದಿಟ್ಟಿದ್ದ, ಅದನ್ನು ಹಂಗೆ ಒಂದು ಕ್ಲಿಪ್ ಎತ್ಕೊಂಡೆ. ಮತ್ತು ಅಣ್ಣಂಗೆ ಪಡ್ಡು ಹಾಕ್ಕೊಟ್ಟೆ, ಅವನು ತಿಂದ. ಇವತ್ತಿನ ವ್ಲಾಗ್ ಇಷ್ಟೇ.